ಒಂದು ರಾಜಧಾನಿ 7 ದಿನಗಳ ಕಾಲ ಹೊತ್ತೆ ಉರಿತಾ ಇತ್ತು. ಬೆಂಕಿ ಆರಿದಾಗ ನಗರದ ವೈಭವ ಮಾತ್ರವಲ್ಲ, ಅದರ ಇತಿಹಾಸದ ಒಂದು ಅಧ್ಯಾಯವು ಸುಟ್ಟು ಹೋಗಿತ್ತು. ಆ ಬೆಂಕಿಯ ಹಿಂದೆ ಇದ್ದ ರಾಜ ಯಾರು ಗೊತ್ತಾ? ತಮ್ಮ ಬದ್ಧ ಶತ್ರುಗಳ ರಾಜಧಾನಿಯನ್ನೇ ಬೂದಿ ಮಾಡಿದ್ದ. ಮುಂದೆ ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಿಸಿದ್ದ ಆ ಸಾಮ್ರಾಜ್ಯ ಯಾವುದು? ಈ ಕತೆ ಶುರುವಾಗೋದು ಇಂದಿನ ಅಫ್ಘಾನಿಸ್ತಾನದ ಒರಟಾದ ಪರ್ವತ ಪ್ರದೇಶ ಗೋರ್ನಿಂದ. ಆ ಕಾಲದಲ್ಲಿ ಗೋರ್ ಯಾವುದೇ ದೊಡ್ಡ ಸಾಮ್ರಾಜ್ಯದ ಕೇಂದ್ರವಾಗಿರಲಿಲ್ಲ. ಅಲ್ಲಿ ಅಧಿಕಾರ ಹೊಂದಿದ್ದವರು ಸ್ಥಳೀಯ ಸಣ್ಣ ಪುಟ್ಟ ಮುಖ್ಯಸ್ಥರುಗಳಾಗಿದ್ದರು. ಆದರೆ ಇದೇ ಪರ್ವತ ಪ್ರದೇಶದಿಂದ ಮುಂದೆ ಒಂದು ದೊಡ್ಡ ಸಾಮ್ರಾಜ್ಯ ಹುಟ್ಟುಕೊಳ್ಳಿದೆ ಅನ್ನೋದು ಆಗ ಯಾರಿಗೂ ಗೊತ್ತಿರಲಿಲ್ಲ. ಇಲ್ಲಿಂದಲೇ ಕಥೆಯ ಮುಖ್ಯ ಪಾತ್ರಗಳು ನಮ್ಮ ಮುಂದೆ ಬರ್ತಾರೆ. ಗೋರಿ ಸಾಮ್ರಾಜ್ಯದ ಇಬ್ಬರು ಅಣ್ಣ ತಮ್ಮಂದಿರು. ಅಣ್ಣ ಗಿಯಾಸುದ್ದೀನ್, ಅವನ ಗಮನ ಪಶ್ಚಿಮದ ಕಡೆ ಇತ್ತು. ತಮ್ಮ ಮಹಮ್ಮದ್ ಗೋರಿ, ಇವನ ಗುರಿ ಪೂರ್ವದ ಕಡೆ, ಅಂದರೆ ಭಾರತದ ನೆಲದ ಮೇಲಿತ್ತು. ಒಂದೇ ಸಾಮ್ರಾಜ್ಯ, ಇಬ್ಬರು ಸಹೋದರರು, ಆದರೆ 2 ವಿಭಿನ್ನ ದಿಕ್ಕುಗಳು. ಆದರೆ ಭಾರತದ ನೆಲದ ಮೇಲೆ ಮೊಹಮ್ಮದ್ ಗೋರಿಗೆ ಎದುರಾದ ಮೊದಲ ದೊಡ್ಡ ಸವಾಲಂದರೆ ನಿರೀಕ್ಷೆಗಿಂತ ಭೀಕರವಾಗಿತ್ತು. ಅದು ಕ್ರಿಸ್ತಶಕ 1191 ತರೈನ್ನ ಮೈದಾನದಲ್ಲಿ ಮೊಹಮ್ಮದ್ ಗೋರಿಯ ಸೇನೆ ಪೃಥ್ವಿರಾಜ್ ಚೌಹಾಣನ ನೇತೃತ್ವದ ರಾಜಪೂತ ಪಡೆಗಳನ್ನು ಎದುರಿಸಿತ್ತು. ಯುದ್ಧ ಶುರುವಾಯಿತು, ಆದರೆ ಫಲಿತಾಂಶ ಗೋರಿಗೆ ಸೋಲಾಗಿತ್ತು. ಅವನು ಗಾಯಗೊಂಡ. ಯುದ್ಧ ಭೂಮಿಯಿಂದ ಹಿಂದಕ್ಕೆ ಸರಿಬೇಕಾದ ಪರಿಸ್ಥಿತಿ ಬಂತು. ಎಲ್ಲರೂ ಗೋರಿಯ ಕತೆ ಇಲ್ಲಿಗೆ ಮುಗೀತು ಅಂತ ಅಂದ್ಕೊಂಡ್ರು. ಆದರೆ ಆ ಸೋಲು ಅವನನ್ನು ನಿಲ್ಲಿಸಲಿಲ್ಲ. ಬದಲಿಗೆ ಅದೇ ಸೋಲು ಅವನನ್ನು ಇನ್ನಷ್ಟು ಅಪಾಯಕಾರಿಯಾಗಿ ಸಜ್ಜಾಗುವಂತೆ ಮಾಡಿತ್ತು. ಕೇವಲ 1 ವರ್ಷದೊಳಗೆ ಅವನು ಮತ್ತೆ ಭಾರತದ ಗಡಿಯತ್ತ ಮರಳಿದ್ದ. ಈ ಬಾರಿ ಇನ್ನಷ್ಟು ಸಿದ್ಧತೆಯೊಂದಿಗೆ ಬಂದಿದ್ದ, ಇನ್ನಷ್ಟು ದೊಡ್ಡ ಸೇನೆಯೊಂದಿಗೆ ಬಂದಿದ್ದ. ಮತ್ತೆ ಅವನ ಗುರಿ ಒಂದೇ ಆಗಿತ್ತು: ಇಂದಿನ ಸೋಲಿಗೆ ಪ್ರತೀಕಾರ. ವರ್ಷ ಕ್ರಿಸ್ತಶಕ 1192. ಇಂದಿನ ಸೋಲಿಗೆ 1 ವರ್ಷ ಕಳೆದಿತ್ತು. ಈ ಬಾರಿ ಮೊಹಮ್ಮದ್ ಗೋರಿ ಗೆದ್ದಿದ್ದ ತರೈನ್ನ ಆ ಗೆಲುವು ಉತ್ತರ ಭಾರತದ ರಾಜಕೀಯ ಇತಿಹಾಸವನ್ನೇ ಬದಲಿಸುವ ತಿರುವಾಗಿತ್ತು. ಆದರೆ ಈ ನಿರ್ಧಾರದ ಪರಿಣಾಮ ಕೇವಲ ಆ ಕಾಲಕ್ಕೆ ಸೀಮಿತವಾಗಿರಲಿಲ್ಲ. 1206 ಮೊಹಮ್ಮದ್ ಗೋರಿ ಸಾವಿನ ನಂತರ ಅವನ ಭಾರತೀಯ ಪ್ರದೇಶಗಳ ಮೇಲೆ ಅಧಿಕಾರ ವಹಿಸಿಕೊಂಡದ್ದು ಅವನ ನಂಬಿಕಸ್ಥ ಸೇನಾನಿ ಕುತುಬುದ್ದೀನ್ ಐಬಕ್. ಅಲ್ಲಿಂದ ಶುರುವಾಯಿತು ನೋಡಿ, ಭಾರತದ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭ ಆಯಿತು. ಐಬಕ್ನಿಂದ ಆರಂಭವಾದ ಮಮೂಕ್ ಅಥವಾ ಗುಲಾಮ್ ವಂಶ ಮುಂದೆ ದೆಹಲಿ ಸುಲ್ತಾನೇಟ್ ಮೊದಲ ರಾಜವಂಶ ಆಯಿತು. ಅಂದರೆ ಒಬ್ಬ ರಾಜನ ರಾಜಕೀಯ ನಿರ್ಧಾರ ಮುಂದಿನ ಶತಮಾನಗಳ ಭಾರತೀಯ ರಾಜಕೀಯದ ಮೇಲೆ ಪರಿಣಾಮ ಬೀರುವ ವ್ಯವಸ್ಥೆಗೆ ಅಸ್ಥಿರ ಹಾಕಿತ್ತು. ಆದರೆ ಇಲ್ಲಿಯೇ ಮತ್ತೊಂದು ಕುತೂಹಲಕಾರಿ ಸಂಗತಿ ನಡೆದಿತ್ತು. ಗೋರಿ ಭಾರತದ ಪ್ರತಿಯೊಂದು ಪ್ರದೇಶವನ್ನು ತಾನೇ ಆಳಲಿಲ್ಲ. ತನ್ನ ನಂಬಿಕಸ್ಥ ಸೇನಾನಿ ಕುತುಬುದ್ದೀನ್ ಐಬಕ್ ಭಾರತದಲ್ಲಿನ ತನ್ನ ವಶದಲ್ಲಿದ್ದ ಪ್ರದೇಶಗಳ ಜವಾಬ್ದಾರಿ ನೀಡಿದ್ದ. ಮುಂದೆ ಈ ಐಬಕ್ನ ಕಥೆಯೇ ಭಾರತದ ಇತಿಹಾಸದಲ್ಲಿ ಮತ್ತೊಂದು ದೊಡ್ಡ ಅಧ್ಯಾಯವಾಗಲಿದೆ. ಒಂದು ಸಣ್ಣ ಪರ್ವತ ಪ್ರದೇಶದಿಂದ ಹೊತ್ತುಕೊಂಡ ಈ ಕಿಡಿ ಮುಂದೆ ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಿಸುವಷ್ಟು ದೊಡ್ಡ ಬೆಂಕಿಯಾಗಿತ್ತು. ಒಬ್ಬ ರಾಜನ ಪ್ರತೀಕಾರದಿಂದ ಶುರುವಾದ ಈ ಕತೆ ಮುಂದೆ ಅನೇಕ ಶತಮಾನಗಳ ರಾಜಕೀಯ ಇತಿಹಾಸದ ಮೇಲೆ ತನ್ನ ಗುರುತು ಬಿಟ್ಟಿತ್ತು. ಇತಿಹಾಸ ನಿಜಕ್ಕೂ ಎಷ್ಟು ವಿಚಿತ್ರ ಅಲ್ವೇ? ನಿಮ್ಮ ಪ್ರಕಾರ ಈ ಕಥೆಯಿಂದ ನಾವೇನು ಕಲಿಬೇಕು? ಕಮೆಂಟ್ ಮಾಡಿ.